ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಕ್ಫ್ ಗೊಂದಲ ಸಾಕಷ್ಟು ಆಗಿದೆ, ವಿವಾದ. ಯಾಕೆ ನೀವೆಲ್ಲ ಶಾಸಕರು ಕೂಡ ಒಗ್ಗೂಡ್ಲಿಲ್ಲ? ಯಾಕೆ ಯತ್ನಾಳ್ ಅವರ ಪರ ಹೋಗ್ಲಿಲ್ಲ, ಜೊತೆಗೆ ಪ್ರವಾಸಕ್ಕೆ ಹೋಗ್ಲಿಲ್ಲ? ಅವರು ಪಕ್ಷದ ವಿರುದ್ಧ ಮಾಡ್ತಾ ಇರ್ಬೋದು, ಪ್ರತ್ಯೇಕ ಮಾಡ್ತಾ ಇರ್ಬೋದು ಅಷ್ಟೇ, ಆದ್ರೆ ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲ. ಎಲ್ಲ ಶಾಸಕರು ಕೂಡ ಸೇರ್ಬೋದಿತ್ತಲ್ವಾ ವಕ್ಫ್ ವಿಚಾರವಾಗಿ ಅಂತ? ಅದೊಂದು ರಾಜ್ಯಾಧ್ಯಕ್ಷ ಒಂದು ತಂಡ ರಚನೆ ಮಾಡಿದಾರಲ್ಲ. ನಾವು ರಾಜ್ಯ ಸಿಸ್ಟಮ್ ಸಂಘಟನೆಯಲ್ಲಿ ನಾವೆಲ್ಲರೂ ಬೆಳೆದವರು. ಸಂಘಟನೆ ಏನು 3 ತಂಡ ಮಾಡಿ ಆದರೆ ಎಲ್ಲರೂ ಭಾಗಿಯಾಗಬೇಕು. ರಾಷ್ಟ್ರೀಯ ನಾಯಕರೇ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ, ನಾವು ಯಾರೂ ನೇಮಕ ಮಾಡಿಲ್ಲ. ಅಮಿತ್ ಶಾ, ಮೋದಿಯವರಾಗಲಿ, ನಡ್ಡಾ ಅವರಾಗಲಿ, ಸಂತೋಷ್ ಜಿ ಅವರಾಗಲಿ ಎಲ್ಲರೂ ಕೂಡ ಒಮ್ಮತದಿಂದ PY ವಿಜೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ. ಪಕ್ಷ ಹೆಂಗೆ ಹೇಳುತ್ತೋ ಅಧ್ಯಕ್ಷ ಹೆಂಗೆ ಹೇಳ್ತಾರೆ ಎಲ್ಲ ಕೇಳಬೇಕು, ಎಲ್ಲ ಕೂತೆ ಡಿಸೈಡ್ ಮಾಡಿರ್ತಾರೆ, ಒಬ್ಬರೇ ಡಿಸಿಷನ್ ತೊಗೊಳ್ಳಲ್ಲ. ರಾಜ್ಯದಲ್ಲಿ ಇದೀಗ ಬಿಜೆಪಿ ಬಣ ಬಡಿದಾಟ ತಾರಕಕ್ಕೇರಿದೆ. ಅದೇ ರೀತಿಯಾಗಿ ಇವತ್ತು ರಾಜ್ಯಕ್ಕೆ ತರುಣ್ ಚುಗ್ ಅವರು ಕೂಡ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಸಭೆಯನ್ನ ಕೂಡ ನಡೆಸಿದ್ದಾರೆ, ಸರಣಿ ಸಭೆಗಳನ್ನ. ಈಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂತಹ ಶೈಲೇಂದ್ರ ಬೆಲ್ದಾಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ತರುಣ್ ಚುಗ್ ಅವರು ಬಂದು ಸಭೆಯನ್ನ ಕೂಡ ನಡೆಸಿದ್ದಾರೆ, ಏನಾಯ್ತು ಸರ್ ಸಭೆಯಲ್ಲಿ? ಸಭೆಯಲ್ಲಿ ಸಂಘಟನೆ ಬಗ್ಗೆ ಆಯಿತು, ಆ್ಯಕ್ಟಿವ್ ಮೆಂಬರ್ಶಿಪ್ ಬಗ್ಗೆ ಆಯಿತು, ಎಲ್ಲ ಜಿಲ್ಲೆಯದು ಸವಿಸ್ತರವಾಗಿ ಚರ್ಚೆ ಮಾಡಿದರು. ಪ್ರತಿ ಜಿಲ್ಲೆಗೆ ಯಾರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು, ಅವರನ್ನು ಎಷ್ಟು ಟಾರ್ಗೆಟ್ ಎಷ್ಟಿತ್ತು, ಟಾರ್ಗೆಟ್ ಎಷ್ಟು ರೀಚ್ ಮಾಡಿದ್ರಿ, ಇನ್ನು ಎಷ್ಟು ರೀಚ್ ಆಗಬೇಕು, ಆ್ಯಕ್ಟಿವ್ ಮೆಂಬರ್ಶಿಪ್ ಎಷ್ಟು ಮಾಡಿದ್ರಿ, ಇನ್ನು ಎಷ್ಟು ಆಗಬೇಕು, ಮತ್ತು ಸಂಘಟನಾತ್ಮಕ ಯಾವ ಜಿಲ್ಲೆ ಹಿಂದಿದೆ, ಅವ್ರು ಯಾಕೆ ಮಾಡ್ತಾ ಇಲ್ಲ, ಅಲ್ಲಿನ ಶಾಸಕರು, ಮಾಜಿ ಸಚಿವರಾಗಲಿ, ಜಿಲ್ಲಾಧ್ಯಕ್ಷರಾಗಲಿ ಅದ್ರ ಬಗ್ಗೆ ಸವಿಸ್ತರವಾಗಿ ಮೆಲ್ಕು ಹಾಕಿದರು. ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ, 12 ತಾರೀಕುವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗೆಲ್ಲೇ ಬಾಕಿ ಉಳಿದ ಜಿಲ್ಲೆಗಳು ಕೂಡ ಮೆಂಬರ್ಶಿಪ್ ಮಾಡಬೇಕು ಮತ್ತು ಆ್ಯಕ್ಟಿವ್ ಮೆಂಬರ್ಶಿಪ್ ಫಾರ್ಮ್ ಫಿಲಪ್ ಮಾಡಿ ರಾಜ್ಯದ ಕಚೇರಿಗೆ ಕಳಿಸ್ಬೇಕಂತ ಈ ಒಂದು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚೆ ಆಯಿತು. ಸರ್ ಅದೇ ರೀತಿಯಾಗಿ ಏನಾದರೂ ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗೇನಾದರೂ ಕೇಳಿ ಬಂತಾ ಅಂತ? ಚರ್ಚೆಯನ್ನು ರಾಜ್ಯದಲ್ಲಿ ಗೊಂದಲ ಆಗ್ತಾ ಇದೆ, ಒಂದು ವೇದಿಕೆ ಮೇಲೆ ಕೂರಿಸಿ ಇದು ಮಾಡಿ ಸಮಸ್ಯೆ ಬಗೆಹರಿಸಿ ಆದಷ್ಟು ಬೇಗ ರಾಜ್ಯದಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಹೋದಾಗೆಲ್ಲ ಕೇಳ್ತಾ ಇದ್ದಾರೆ, ಆದಷ್ಟು ಬೇಗ ಗೊಂದಲ ಬಗೆಹರಿಸ್ಬೇಕಂತ ಸಭೆಯಲ್ಲಿ ಚರ್ಚೆ ಆಯ್ತು ಅಷ್ಟೇ. ಸರ್ ಅದೇ ರೀತಿಯಾಗಿ ನಾಳೆಯಿಂದ ವಿಜೇಂದ್ರ ಅವರು ಏನು 3 ತಂಡಗಳನ್ನ ಮಾಡಿದಾರೋ ಅದು ಕೂಡ ವಕ್ಫ್ ಪ್ರವಾಸವನ್ನ ಕೈಗೊಂಡಿದೆ. ಈಗ ಅದೇ ರೀತಿಯಾಗಿ ಏನು ಯತ್ನಾಳ್ ಅವರು ಪ್ರತ್ಯೇಕ ಪ್ರವಾಸವನ್ನ ಕೈಗೊಂಡಿದ್ರು, ಆ ಒಂದು ಪ್ರತ್ಯೇಕ ಪ್ರವಾಸದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಂದ್ರೆ ನೀವು ಯತ್ನಾಳ್ ಅವರ ಪರ ಮಾಡಿದಂತಹ ಹೋರಾಟಕ್ಕೂ ಕೂಡ ಹೋಗಿದ್ರಿ, ಈಗ ನಾಳೆ ಇವರು ಇದಕ್ಕೆ ಹೋಗ್ತೀರಾ? ಆ ಪ್ರವಾಸದಲ್ಲಿ ನಾನು ಹೋಗಲಿಲ್ಲ. ನಮ್ಮ ಕ್ಷೇತ್ರಕ್ಕೆ ಅವರು ಬಂದಿದ್ರು, ನಾವು ಹೋಗಲಿಲ್ಲ. ಸರ್ ಅದೇ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನೀವು ಕೂಡ ಭಾಗಿಯಾಗಿದ್ರಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಭಾಗಿಯಾಗಿಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ರಾಜ್ಯಾಧ್ಯಕ್ಷರ ಭಾವಚಿತ್ರ ಹಾಕಿಲ್ಲ, ಅಲ್ಲಿ ಶಾಸಕರಿಗೆ ಕರೆದಿಲ್ಲ ಅಂತ ಗೊಂದಲ ವ್ಯಕ್ತಪಡಿಸಿರು ಅಷ್ಟೇ. ನಾವು ಯಾರು 4 ಶಾಸಕರು ಯಾರೂ ಹೋಗಿಲ್ಲ, ಇನ್ಕ್ಲೂಡಿಂಗ್ ಜಿಲ್ಲಾಧ್ಯಕ್ಷ. ಈಗ ಅಂದ್ರೆ ಯತ್ನಾಳ್ ಅವರು ಅಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಯಾರಿಗೂ ಕೂಡ ಆಹ್ವಾನಿಸಿಲ್ವಾ ಅಂತ? ಆಹ್ವಾನಿಸಿಲ್ಲ. ಪತ್ರಿಕೆಯಲ್ಲೇ ಬಂತಲ್ಲ, ಎಲ್ಲ ನಿಮ್ಮ ಟಿವಿಯಲ್ಲೆಲ್ಲ ಬಂತು. ಮತ್ತು ಈ ಮುಗಿದ ಕಥೆಯಲ್ಲ ಅದು. ಈ ರಾಜ್ಯಾಧ್ಯಕ್ಷರು ಹೊಂಟ್ರೆ ನಾಳೆ ಆ ತಂಡದ ನಾನು ಸಂಯೋಜಕ ಇದ್ದೀನಿ, ವ್ಯವಸ್ಥೆ ಮಾಡ್ಬೇಕು. ಈಗ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ. ಅವರು ರಾಜ್ಯದಲ್ಲಿ ಅಧಿಕೃತವಾಗಿ 3 ತಂಡ ಮಾಡಿ ರಾಜ್ಯಾಧ್ಯಕ್ಷರು. ಯಾಕೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ದೇಶಕ್ಕೆ ಹೆಂಗೆ ಮುಖ್ಯವಾಗಿರ್ತಾರೆ, ರಾಜ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮುಖ್ಯ ಇರ್ತಾರೆ. ಅವ್ರು 3 ತಂಡ ಹಾಕಿದ್ದಾರೆ. 3 ತಂಡದಲ್ಲಿ ಕೂಡ ಎಲ್ಲರೂ ಹೆಸರನ್ನು ಹಾಕಿದ್ದಾರೆ. ಎಲ್ಲರೂ ಆ ತಂಡದಲ್ಲಿ ಸೇರಿಕೊಂಡು ವರದಿ ಕೊಡಬೇಕು ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕಂತ ಎಲ್ಲರ ಅಪೇಕ್ಷೆ. ಆ ಥರ ಮೊದಲನೇ ತಂಡ ನಾಳೆ ಬೀದರ್ಗೆ ಬರ್ತಾ ಇದೆ, ನಾವೆಲ್ಲ ಸ್ವಾಗತ ಮಾಡ್ತೇವೆ. ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಾಗೆ ಸಾಕಷ್ಟು ರೈತರ ಜಮೀನು ಹೋಗಿದ್ದು ವಕ್ಫ್ ವಿಚಾರದಲ್ಲಿ, ಧರ್ಮಪುರ ಆಗಲಿ ಮತ್ತು ಚಟ್ನಳ್ಳಿ ಆಗಲಿ. ನಾಳೆ ಆ ಒಂದು ಗ್ರಾಮಕ್ಕೆ ನಾನು ರಾಜ್ಯಾಧ್ಯಕ್ಷ ನೇತೃತ್ವ ಬರುವ ತಂಡಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇಷ್ಟೊಂದು ವಿಚಾರ. ಈಗ ಅದೇ ರೀತಿಯಾಗಿ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಕ್ಫ್ ಗೊಂದಲ ಸಾಕಷ್ಟು ಆಗಿದೆ, ವಿವಾದ. ಯಾಕೆ ನೀವೆಲ್ಲ ಶಾಸಕರು ಕೂಡ ಒಗ್ಗೂಡ್ಲಿಲ್ಲ? ಯಾಕೆ ಯತ್ನಾಳ್ ಅವರ ಪರ ಹೋಗ್ಲಿಲ್ಲ, ಜೊತೆಗೆ ಪ್ರವಾಸಕ್ಕೆ ಹೋಗ್ಲಿಲ್ಲ? ಅವರು ಪಕ್ಷದ ವಿರುದ್ಧ ಮಾಡ್ತಾ ಇರ್ಬೋದು, ಪ್ರತ್ಯೇಕ ಮಾಡ್ತಾ ಇರ್ಬೋದು ಅಷ್ಟೇ, ಆದ್ರೆ ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲ. ಎಲ್ಲ ಶಾಸಕರು ಕೂಡ ಸೇರ್ಬೋದಿತ್ತಲ್ವಾ ವಕ್ಫ್ ವಿಚಾರವಾಗಿ ಅಂತ? ಯಾರೇ ವಕ್ಫ್ ವಿಚಾರದಾಗ ಹೋರಾಟ ಮಾಡಲಿ, ರೈತರ ಪರನ ಹೋರಾಟ, ಅದೊಂದು ರಾಜ್ಯಾಧ್ಯಕ್ಷ ಒಂದು ತಂಡ ರಚನೆ ಮಾಡಿದಾರಲ್ಲ. ನಾವು ರಾಜ್ಯ ಸಿಸ್ಟಮ್ ಸಂಘಟನೆಯಲ್ಲಿ ನಾವೆಲ್ಲರೂ ಬೆಳೆದವರು. ಸಂಘಟನೆ ಏನು 3 ತಂಡ ಮಾಡಿ ಆದರೆ ಎಲ್ಲರೂ ಭಾಗಿಯಾಗಬೇಕು. ರಾಷ್ಟ್ರೀಯ ನಾಯಕರೇ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ,
ನಾವು ಯಾರೂ ನೇಮಕ ಮಾಡಿಲ್ಲ. ಅಮಿತ್ ಶಾ, ಮೋದಿಯವರಾಗಲಿ, ನಡ್ಡವರಾಗಲಿ, ಸಂತೋಷಿಯವರಾಗಲಿ ಎಲ್ಲರೂ ಕೂಡ ಒಮ್ಮತದಿಂದ ಬಿ.ವೈ. ವಿಜೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಸಂಘಟನೆ, ಅವರು ವ್ಯಕ್ತಿ ಇಲ್ಲ, ಸಂಘಟನೆ ಪ್ರಮುಖ ಇದ್ದಾರೆ. ಅವರು ಇದೇ ಸಂಘಟನೆ ಪ್ರಮುಖ ವ್ಯಕ್ತಿ. ವಿಜೇಂದ್ರ ಇರ್ಬೋದು, ಅಧ್ಯಕ್ಷರ, ಪಾರ್ಟಿ ಅಧ್ಯಕ್ಷರ. ಪ್ರತಿ 3-4 ವರ್ಷಗೊಮ್ಮೆ ಅಧ್ಯಕ್ಷ ಚೇಂಜ್ ಆಗ್ತಾರೆ. ನಡೀಲಿ ಕಟೀಲಿದ್ರು, ಕಟೀಲಾದ್ಮೇಲೆ ಇವ್ರು ಬಂದಿದ್ದಾರೆ. ಅಧ್ಯಕ್ಷ ಸೀಟು ಅದರದ್ದೇ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ. ಪಕ್ಷ ಹೆಂಗೆ ಹೇಳ್ತಾರೆ, ಅಧ್ಯಕ್ಷ ಹೆಂಗೆ ಹೇಳ್ತಾರೆ ಎಲ್ಲ ಕೇಳಬೇಕು. ಎಲ್ಲ ಕೂತೆ ಡಿಸೈಡ್ ಮಾಡಿರ್ತಾರೆ, ಒಬ್ಬರೇ ಡಿಸಿಷನ್ ತೊಗೊಳ್ಳಲ್ಲ. ಇಲ್ಲ ಪ್ರಧಾನ ಕಾರ್ಯದರ್ಶಿ ಕೋರ್ ಕಮಿಟಿಯಲ್ಲಿ ಕೂತೆ ಚರ್ಚೆ ಮಾಡಿರ್ತಾರೆ. ಇಷ್ಟೇ, ಎಲ್ಲರೂ ಕೂಡಿ ಮಾಡಿದ್ರೆ ಅದು ಕರೆಕ್ಟ್ ಇರ್ತದೆ. ಪ್ರತ್ಯೇಕ ಹೋಗಿ ಮಾಡಬಾರ್ದು. ಅಧ್ಯಕ್ಷರಿಗೆ ಇನ್ಫಾರ್ಮ್ ಮಾಡಿ, ಅಲ್ಲಿ ಜಿಲ್ಲೆಯ ಅಧ್ಯಕ್ಷರಿಗೆ, ಎಲ್ಲ ಸಂಘಟನೆಯಲ್ಲಿ ಬೆಳೆದವರು ಇದೆ ಎಲ್ಲರೂ, ಜಿಲ್ಲೆ ಅಧ್ಯಕ್ಷರಿಗೆ ಹೇಳಿ ಬರ್ಬೇಕಲ್ಲ. ಅಧ್ಯಕ್ಷರು ಹೇಳಿ ಎಲ್ಲರೂ ಮತ್ತೆಷ್ಟು ಚೆನ್ನಾಗಾಯ್ತಿತ್ತು ಕಾರ್ಯಕ್ರಮಕ್ಕೆ. ಯಾರೂ ಇನ್ಫಾರ್ಮ್ ಮಾಡಿಲ್ಲ, ಅದಕ್ಕೆ ನಾವು ಯಾರು ಹೋಗಲಿಲ್ಲ. ಇಷ್ಟಂತ ಹೇಳಕ್ಕೆ ಈಗ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಏನಿವತ್ತು ನಡೀತೋ ಅಲ್ಲಿ ಉಚ್ಚಾಟನೆ ಮಾಡಬೇಕು ಯತ್ನಾಳ್ ಅವರು ಅಂತ ಕೂಗು ಕೇಳಿ ಬಂತು, ಅಥವಾ ಈ ಏನು ಬಣಗಳಿದೆಯೋ ಅದನ್ನ ಸರಿಪಡಿಸಿ ಮುಂದೆ ಹೋಗೋಣ ಅನ್ನುವಂಥ ಮಾತುಗಳು ಕೇಳಿ ಬಂತು? ಭಾಳ ಚರ್ಚೆ ಆಯಿತು. ಈಗ ತಾನೇ ನಮ್ಮ ಇವರು ಹೇಳಿದ್ರಲ್ಲ, ಅರಗ್ ಜ್ಞಾನೇಂದ್ರ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರು ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ, ಮಾಜಿ ಗೃಹ ಸಚಿವರಿದ್ದಾರೆ. ಅವ್ರು ಮಾತಾಡಿದ್ದಾರೆ. ಏನಾയത് ಒಕ್ಕೂರ್ಲಿಂದ ಎಲ್ಲ ಒಂದು ಇದಕ್ಕೆ ಮೇಲೆ ಇತ್ಯರ್ಥ ಮಾಡಿಸಿ, ಯಾಗನೇ ಆಲ್ರೆಡಿ ಸೆಂಟ್ರಲ್ ಕಮಿಟಿಯವರು ಇದನ್ನು ಕೊಟ್ಟಿದೆ, ನೋಟಿಸ್ ಕೂಡ ಕೊಟ್ಟಿದೆ. ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ 10 ದಿವಸ. ಅವರು ನೋಟಿಸ್ ಬಂದಿಲ್ಲ ನನಗೆ, ಅದು ಸೃಷ್ಟಿ ಮಾಡಿರೋದು ವಿಜೇಂದ್ರ ಅವರು ಅಂತ ಹೇಳ್ತಿದ್ರು. ನಕಲಿ ನೋಟಿಸ್ ಕೊಟ್ಟಿದೆ, ನಾನು ಉತ್ತರ ರೆಡಿ ಇದೆ ಅಂತ ಹೇಳಿದ್ರಲ್ಲ. ಇದಿಷ್ಟು ಶಾಸಕರಾದಂತಹ ಶೈಲೇಂದ್ರ ಬೆಲ್ದಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.